ಅಶು 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 ಏನೋ ಅಮ್ಮ ಇವತ್ತು ಬರಲ್ಲ ಅಂತೆ. ಟೈಮ್ ಟೇಬಲ್ ಪ್ರಕಾರ ಮನೆ ಕೆಲಸ ಎಲ್ಲ ಇವತ್ತು ನೀನೇ ಮಾಡ್ಬೇಕು. ಅಶು ಅಶು ನನಗೆ ಬೇರೆ ಆಫೀಸಿಗೆ ಟೈಮ್ ಆಯ್ತು. ಸರಿ ಆಯ್ತು, ಈಗ ನೀನ್ ಅದ್ ಯಾವಾಗ ಎದ್ದೇಳ್ತಿ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ನೀನೇ ಮಾಡು. ಬಾಯ್. ಈಸಿ ಆಗಿದೆ ಮಾರ್ನಿಂಗು, ಇನ್ನು ಬೆಡ್ ಅಲ್ಲಿ ನಾ ಡ್ರೀಮ್ಯೂ. ಹೊಸ ತರ್ಲೆ ಒಂದು ಇದೆ ಮನಸ್ಸಲ್ಲಿ, ಯಾರ್ ಹೇಳೋದು ನನ್ನ ಸ್ಟೈಲೇ ಹೀಗೆ. ಒಂದು ಇಷ್ಟೊಂದು ಪಾತ್ರೆನಾ, ಇಷ್ಟೊಂದು ಬಟ್ಟೆನಾ, ಒಂದು ಚಿಕ್ಕ ಮಗು ಅಂತನೂ ನೋಡದೆ ಇಷ್ಟೊಂದು ಕೆಲಸ ಹಾಕಿದಾಳೆ. ಏನು ಮಾಡೋದು ಇವಾಗ? ಫ್ರೆಂಡ್ಶಿಪ್ಪೇ ರಿಲೇಷನು, ಫ್ರೆಂಡ್ಶಿಪ್ಪೇ ಎಮೋಷನು, ಅಷ್ಟೇ ಕಣ ಬರೋದು, ಮುಂದಕ್ಕೆ ಬರಲ್ಲ. ಪವನ, ನೀನು ನನ್ನ ಫ್ರೆಂಡ್ ತಾನೇ? ಯಾಕೆ ಡೌಟಾ? ಮನೆಗೆ ಬಾರ. ಮನೆಗ ಯಾಕೆ? ಮನೇಲಿ ಇವತ್ತು ಪೂಜೆ ಇದೆ, ಊಟಕ್ಕೆ ಬಾರ. ಅಸಿ ಅರ್ಜೆಂಟ್ ಮೀಟಿಂಗ್ ಇದೆ ಕಣೆ, 30 ಲಕ್ಷ ಪ್ರಾಜೆಕ್ಟು. ಅಯ್ಯೋ ಪವನ, ಪೂಜೆ ಕರೆದಾಗ ಬಂದಿಲ್ಲ ಅಂದ್ರೆ ಕೂಡು ಹೆಂಡತಿ ಸಿಗ್ತಾಳಂತೆ. ಬೇಡ ಕಣೆ, ನೀ ಕೊಡಿಯಾಗ ನನಗೆ ಇಷ್ಟ ಇಲ್ಲ. ಹಾ, ಈಗಲೇ ಬರ್ತೀನಿ ನಾನು. ಸರಿ ಸರಿ, ಬಾ ಬಾ ಬಾ. ಯಪ್ಪ, ಯಾವ ದರಿದ್ರ ನನ್ನ ಮಗ ಇಲ್ಲಿ ಮೆಟ್ಲಿಟ್ಟಿರೋದು. ಮನೆ ಪೂಜೆ ಅಂದ್ರೆ ಊಟ ಇದೆ ಅಂದ್ರೆ ಈ ತರ ಗಲೀಜ್ ಇಟ್ಕೊಂಡಿದ್ಯಾ ಮನೆ. ಯಾರು ಬರ್ತಾರೆ ಹಿಂಗಂದ್ರೆ? ಊಟನ ಹುಲಿಚ್ ಸಾಂಪ್ರದಾಯಿನಿ ಸುಪ್ಪಿನಿ ಸುದ್ದಪು. ಇದೇನೆ ಹಾಲು ಬ್ರೆಡ್ ತಗೊಂಡ್ಯ? ಅನ್ನ, ಸಾಂಬಾರು, ಹುಳಿ, ಚಿತ್ರಾನ್ನ, ಪಲಾವ್ ಎಲ್ಲ ಇದೆ ಅಂದ್ರೆ ಬ್ರೆಡ್ ಹೋಗಿ ತಂದಿದ್ಯಾ? ನನ್ ಕಡೆ ಇದನ್ನೇ ಕಣ ಮಾಡೋದು. ತಿನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಇದೇನೆ ಬ್ರೆಡ್ ಬನ್ನ ಕೊಡ್ತಾ ಇದೀಯ ನೀನು? ಪವನ, ಏನ್ ಕೊಟ್ಟಿದಾರೋ ಅದನ್ನ ತಿನ್ಬೇಕು. ಬಂದಿರೋದು ದೇವ್ರ ಪ್ರಸಾದ ಅಂತ, ಇಲ್ಲಾಂದ್ರೆ ನಿನ್ ಹೆಂಡತಿ ಕಣ್ಣಿರಲ್ಲ ನೋಡು ಮುಂದೆ. ಬೇಡ. ಪವನ, ಅದು ಅದು ಏನ್ ಕತ್ಮಲ ಆಯ್ತು? ಅದು ಹೇಳಿದ್ರೆ ಪರವಾಗಿಲ್ಲ. ಅಂದ್ರೆ ಮನೆಗೆ ಇವಾಗ ನೀನ್ ಪ್ರಸಾದ ಎಲ್ಲ ತಿಂದಿದ್ಯಲ್ವಾ, ಹಂಗೆ ಹೋಗ್ಬಾರ್ದಂತೆ, ಏನಾದ್ರೂ ಸಹಾಯ ಮಾಡ್ಕೊಂಡು ಹೋಗ್ಬೇಕಂತೆ. ಏನ್ ಸಹಾಯ ಮಾಡ್ಬೇಕಪ್ಪ ನಿಮಗೆ? ಅದು ಯಪ್ಪ, ಆಟ ಶುರು. ಸ್ವಲ್ಪ ಡಿಫ್ರೆಂಟು, ಡಿಜೆ ಮ್ಯೂಸಿಕ್, ಮೆಸ್ಸಿ ರೂಮು, ಫುಲ್ಲು ಗಾರ್ಬೇಜು, ನೋಡೋಕೆ ಹಾಟ್, ಆಮೇಲೆ ಫುಲ್ ಬ್ಲಾಕೇಜು. ಸ್ವೀಪರ್ ಬಂದ್ರೆ ಇಬ್ರಿಗೂ ಸಾಯೋದು ಫಿಕ್ಸು. ಓ ಮೈ ಗಾಡ್, ಇದು ಯಾವ ತರ ಟ್ವಿಸ್ಟ್? ಅವಳ್ಕಂದ್ರೆ ಸಖತ್ ಇಷ್ಟ, ಆದ್ರೆ ಇಷ್ಟ ಒಂದು ಕಷ್ಟ. ಮನೆ ಕೆಲಸ ಮಾಡೋಕೆ ನನ್ನನ್ನು ಕರ್ಸಿದ್ಲು, ಡಿಜೆ ನಾಗಿದ್ದ ನನ್ನ ಕೂಲಿ ಮಾಡಿಸಿದ್ಲು. ಬೀಟ್ ಹೋಗ್ತಾ ಹೇಳಿದ್ರೆ ಬ್ರೂಮ್ ಹಾಕೊಂತಾಳೆ, ಜೋಲು ಜೋಲು ಸೌಂಡ್ ಬಿಟ್ಟು ಬಾಯಿಗೆ ಬೆಳಕೆ ಹಾಕ್ಲೆ. ಡಿಜೆ ಮಾಡೋಕೆ ಬಂದ್ರೆ ಮನೆ ಕ್ಲೀನಿಂಗು. ಪವನ, 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 ಎದ್ದೇಳ ಲೇ ಪ್ಲೀಸ್ ಕಣ. ಇವತ್ತು ಮಾತ್ರ ಸಾಯ್ಬಿಡ ಕಣ. ಚಿಕನ್ ತಗೊಂಡ್ಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಪವನ, ಪವನ, ಅಂದ್ರೆ ನೀನ್ ಜೊತೆಗೆ ಪೊಲೀಸ್ ಅವ್ರಿಗೆ ಮನೇಲಿ ಹಿಡ್ಕೊಂಡು ಹೋಗ್ಬಿಡ್ತದೆ. ಪ್ಲೀಸ್ ಕಣ, ಇವತ್ತು ಒಂದ್ ದಿವಸ ಲೇ ಪ್ಲೀಸ್ ಎದ್ದೇಳ. ಪವನ, ಪವನ,
ಲೇ ನಿಮ್ ಮನೆ ನೀನು ಹೋಗಿ ಎದ್ದೇಳು ಪವನ. ಹಾ ಪವನ ಪ್ಲೀಸ್ ಕಣ, ಇವತ್ತು ಒಂದ್ ದಿವಸ ಎದ್ದೇಳು ಬಿಡ. ಚಿಕನ್ ಬೇರೆ ತಂದಿಟ್ಟಿದೀನಿ, ಪೊಲೀಸವ್ರು ಬಂದ್ಬಿಟ್ಟು ಎಲ್ಲಾದ್ರೂ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ. ಪ್ಲೀಸ್ ಕಣ ಎದ್ದೇಳ ಪವನ, ಪ್ಲೀಸ್ ಚಿಕನ್ ಮಾಡ್ಕೊಂಡ್ ತಿನ್ನ ಎದ್ದೇಳ. ನಮ್ಮ ಅಕ್ಕ ಬೇರೆ ಆಫೀಸ್ ಹೋಗಿದ್ದಾಳೆ, ಅವಳು ಬೇರೆ ಇಲ್ಲ. ಏನ್ ಮಾಡ್ಲಿ ಅಕ್ಕ? ಪವನ ಎದ್ದೇಳ. ನೋಡ್ಬಿಡ್ತಾರ, ಫಸ್ಟ್ ಇದನ್ನ ಕರ್ಕೊಂಡು ಹೋಗ್ತೀನಿ. ಬರೀ ದನ ಇದ್ದಂಗಿದ್ದಾನೆ, ಬಾ ದನ ಇದ್ದಂಗಿದ್ದಾನೆ. ಏನಾಯ್ತು? ಅಯ್ಯೋ ದರಿದ್ರದೊಳೆ, ಮನೆ ಕೆಲ್ಸ ಎಲ್ಲ ನಿನಗ್ ಮಾಡು ಅಂದ್ರೆ ಈ ದರಿದ್ರ ನನ್ ಕರ್ಕೊಂಡ್ಬಂದು ಕೊನೆನೆ ಮಾಡ್ಬಿಟ್ಯಾ? ಎಲ್ಲೋದ್ರೂ ನನ್ ಬೆನ್ನಿಂದನೇ ಇರ್ಬೇಕು, ಕೊನೆಗೆ ಜೈಲ್ಗೂ ನನ್ನ ಜೊತೆಲೆ ಕರ್ಕೊಂಡ್ ಹೋಗ್ಬೇಕಾ? ನನ್ ಕರ್ಮ. ನಿನ್ಗೆ ಮನೆ ಕೆಲ್ಸ ಎಲ್ಲ ಮಾಡಕ್ ಹೇಳಿದ್ನೋ, ಇವ್ ನನ್ ಕರ್ಸ್ಬಿಟ್ಟು ಕೊನೆನೆ ಮಾಡ್ಬಿಟ್ಟಿದ್ಯಾ. ನಾನ್ ಕೊಲೆ ಮಾಡಿಲ್ಲ ಅಕ್ಕ, ಅದನ್ನ ತಗೊಂಡು ಹಿಂಗ್ ಕೊಡ್ತೆ ಅಷ್ಟೇ. ಅಮ್ಮ ಚಿಕ್ಕ ಮಗು ಅಂತ ನೋಡ್ದೆ ಬೈತಾ ಇದ್ಯಾ? ಹೋಗು ಅಕ್ಕ. ಅಕ್ಕ ಅಕ್ಕ ಸರಂಗೆ ಸರಿ ಸರಿ. ಅದೇನು ಅಂತ ಇವಳನ್ನ ಅಕ್ಕ 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 ಅಂತ ಯಾವಾಗ್ಲೂ ಬೆನ್ನಿಂದನೇ ಎತ್ತಿದ್ಲು, ಈಗ ಇವಳು ಬೆನ್ನಿಂದನೇ ಜೈಲಿಗೆ ಕರ್ಕೊಂಡು ಹೋಗ್ತಾಳೇನೋ. ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ, ಯಾರಿಗೂ ಗೊತ್ತಿದ್ದಂಗ್ ಬಾಡಿನೆಲ್ಲಾದ್ರೂ ತಗೊಂಡು ದೂರ ಹಾಕ್ಬಿಡಲ್ವಾ? ಪೊಲೀಸಿಗೆ ಗೊತ್ತಾಗ್ಬಿಟ್ರೆ ಅದೇ ಗೊತ್ತಾಗುತ್ತೆ. ಅದೇ ಗೊತ್ತಾಗುತ್ತದೆ. ನಮ್ಮನೆ ಅಕ್ಕಪಕ್ಕದ ಮನೆ ತುಂಬಾ CCTV ಹಾಕಿದಾರಲ್ವಾ? ನಿನ್ನ ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ಎಲ್ಲಾದ್ರೂ ದೂರ ಬಿಸಾಕ್ಬಿಡಲ್ವಾ? ಅಮ್ಮ ಇವನು ಹೆಮ್ಮೆ ತರ ಇದಾನೆ, ಇವನನ್ನ ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ ಬರೋಷ್ಟರಲ್ಲಿ ಸಾಗೋಗೋಯ್ತು ನಂಗೆ. ಮತ್ತೆ ಇವನನ್ನ ಗೋಣಿ ಚೀಲದಲ್ಲೆಲ್ಲ ಎತ್ತಿ ತುಂಬಾ ಹಾಕೋದಕ್ ಆಗಲ್ಲ. ಅದಕ್ಕೆ ಒಂದ್ ಐಡಿಯಾ ಮಾಡೋಣ. ಏನು? ಇವನ್ನೆಲ್ಲ ಚಿಕ್ಕ ಚಿಕ್ಕದಾಗ ಪೀಸ್ ಮಾಡ್ಬಿಟ್ಟು ಒಂದ್ ಬಾಕ್ಸ್ ಅಲ್ಲಿ ತುಂಬಿಟ್ಟು ಇಬ್ರು ಸೇರಿ ತಗೊಂಡೋಗಿ ಪೀಸ್ ಹಾಕ್ಬಿಡೋಣ. ದರಿದ್ರತಾನೆ, ನೀನಿನ್ನೂ ಸತ್ತಿಲ್ವಾ? ನೀನ್ ಸತ್ತೋದೆ ಅಂತ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತಲ್ಲೋ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತು ಮಾಡಿಸಿದಾಳೆ. ಅವಳು ಹೆದರ್ಸಲ್ಲ ಅಂತ ಹೋದೆ, ಬಟ್ ಆದ್ರೆ ಮಿಕಾ ನೀನಲ್ಲ.